ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೈಲ್ವಾಡ್ ಗ್ರಾಮದಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮತ್ತು ತಾಲೂಕ್ ಪಂಚಾಯತಿ ಆಗಿರ್ಬೋದು ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕುರಿತು ಕೂಡ ಒಂದು ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ವಿಶೇಷ ಸಂದರ್ಶನದಲ್ಲಿ ನಮ್ಮ ಬೈಲ್ವಾಡ್ ಗ್ರಾಮದ ಸದಸ್ಯರ ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಪಾತ್ರ ಮತ್ತು ಇವರ ರಾಜಕಾರಣದ ಜೀವನ ಅನುಭವ ಮತ್ತು ಇವರ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ಗಳು ಆಗಿದ್ವು, ಆಗಿರ್ಲಿಲ್ಲ ಮತ್ತು ಇವರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಇವರನ್ನ ಕೇಳ್ತೀವನ್ನ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಮಾತುಕತೆ ಮುಂದುವರಿಸುವ ಮುಂಚೆ ಒಂದು ಕಿರು ಪರಿಚಯ. ನನ್ನ ಹೆಸರು ಮಂಜುನಾಥ್ ಶಾಂತಪ್ಪ ಮರಿಶೆಟ್ಟಿ. ನಾವು ಬೈಲಹೊಂಗಲ ತಾಲೂಕಿನ ಬೈಲ್ವಾಡ್ ಗ್ರಾಮದವರು. ಬೈಲ್ವಾಡ್ ಗ್ರಾಮ ಪಂಚಾಯತಿ ಸದಸ್ಯರಾಗಿ 2000 ಇಸ್ವಿ ಒಳಗ ನಮ್ಮ ಧರ್ಮ ಪತ್ನಿಯವರು ಆಯ್ಕೆಯಾಗಿದ್ದಾರೆ, ಸುಧಾ ಮಂಜುನಾಥ್ ಮರಿಶೆಟ್ಟಿ ಅವರ. ಸರಿ, ಅಲ್ಲಿಂದ ನಾವು ಚುನಾವಣೆ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇವೆ. ಸರಿ ಸರ್, ನೀವು ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು, ಆಗಿರ್ಲಿಲ್ಲ ಮತ್ತೆ ನಿಮ್ಮ ಅಧಿಕಾರ ಅವಧಿ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿರ್ಲಿ ಸರ್? ನಾವು ಬರೋಕ್ಕಿಂತ ಮುಂಚೆನೂ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ರು. ಗ್ರಾಮ ಪಂಚಾಯತಿ ಯೋಜನೆ ಒಳಗ ಹಲವಾರು ಯೋಜನೆ ಒಳಗ ಕೆಲಸ ಮಾಡಿದಾರ. ನಾವು ಬಂದ ಮೇಲೆ ಏನಾಯ್ತು, ನಾವು ಕೂಡ ಏನು ಮೂಲಭೂತ ಸೌಕರ್ಯಗಳಿಂದ ಕುಂಠಿತವಾಗಿರ್ತಕ್ಕಂತ ಏನು ಪ್ರದೇಶಗಳದಾವ, ಆ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಮೊದಲನೇದಾಗಿ ಒದಗಿಸುವಂತ ಕೆಲಸ ಮಾಡಿದ್ವಿ. ಸರಿ, ನೀರಾಗಿರ್ಬೋದು, ಚರಂಡಿ ಆಗಿರ್ಬೇಕು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪದ ವ್ಯವಸ್ಥೆಗಳಾಗಿರ್ಬೋದು, ಇವೆಲ್ಲ ನಾವು ಬಂದ್ಮೇಲೆ ಸಾಕಷ್ಟು ಕೆಲಸ ಮಾಡಿದ್ವಿ. ಸುಮಾರು 1 ಕೋಟಿಗೂ ಮಿಗಿಲ, 1,60,00,000ಕ್ಕೂ ಮಿಗಿಲಾಗಿ ನಮ್ ಗ್ರಾಮ ಪಂಚಾಯತಿ ಒಳಗೆ ಸಿಸಿ ವರ್ಕ್ ಮಾಡಿದ್ವಿ. ಸರಿ ಸರ್, ಈ 5 ವರ್ಷ ಅವಧಿ ಒಳಗೆ. ಸರಿ ಸರ್. ಸರ್, ನಿಮ್ಮ ಒಂದು ಪಾತ್ರ ಮನೆಗಳ ಅನುದಾನ ಬಂದಾಗ ಮತ್ತು ಈ ಯಾವುದೇ ರೀತಿ ಸಮಸ್ಯೆಗಳಿದ್ರೆ ಅದ್ರಲ್ಲಿ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಮನೆಗಳು ಬಂದಾಗ ಅದು ಸರ್ಕಾರದಿಂದ ಒಂದ ಲಿಸ್ಟ್ ಬಿಡುಗಡೆ ಮಾಡ್ತಿರ್ತಾರೆ. ಯಾರಿಗೆ ಮನೆಗಳ ಅವಶ್ಯಕತೆ ಇತ್ತಲ್ಲ ಅವ್ರು ಮೊದಲ ಅರ್ಜಿ ಹಾಕ್ಬೇಕು. ಈಗ ನನಗ್ ಮನೆ ಇಲ್ಲ ಅಂದ್ರ ನಾ ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕಿದ್ದು ಅದು ಪಂಚಾಯತಿ ಲಿಸ್ಟ್ ಒಳಗೆ ಆಡ್ ಆಗ್ತಿತ್ತು. ಆಡ್ ಆದಂತ ವ್ಯಕ್ತಿಗೆ ಮಾತ್ರ ನಾವು ಮನಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಹೊರತ ನಮ್ಮ ವೈಯಕ್ತಿಕವಾಗಿ ನಾವು ಇವ್ರಿಗೆ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು ಅನ್ನೋದು ಯಾವ್ದು ಇರಾಕಿಲ್ಲ. ನೇರವಾಗಿ ಅಲ್ಲಿ ಏನ್ ಒಂದ್ ಲಿಸ್ಟ್ ಬಿಡುಗಡೆ ಆಗ್ತಿತ್ತು. ಆ ಲಿಸ್ಟ್ ಒಳಗೆ ನಾವು ಸೆಲೆಕ್ಟ್ ಮಾಡಿ ಆ ಮನಿಗಳಿಗೆ ಕೊಡ್ಬೇಕಾಗ್ತಿತ್ತು. ಯಾರಿಗ್ ಮನಿ ಇರ್ತಿರ್ಲಿಲ್ಲ ಅವ್ರಿಗೆ ನಾವು ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಸರಿ ಸರ್, ನಿಮ್ಮಿಂದ ಜನಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ದೊರಕಿದೆ ಮತ್ತು ಜನಗಳಿಂದ ತಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ದೊರಕಿದೆ ಸರ್? ಜನ ನಮ್ಗೆ ಸಾಕಷ್ಟು ಸಹಕಾರ ಮಾಡಿದಾರೆ ಸರ. ಜನಗಳಿಂದಾನ ನಾವು ಇವತ್ತ ಒಂದು ಅಧಿಕಾರವನ್ನು ಹಿಡಿಯಕ್ ಸಾಧ್ಯ ಆಯ್ತು. ಜನ ನಮ್ ಬೆಂಬಲವಾಗಿರೋದ್ರಿಂದ ನಾವು ಇಷ್ಟೊಂದು ಕೆಲಸ ಮಾಡಕ್ಕೂ ಸಾಧ್ಯ ಆಗೈತಿ. ಜನರ ಸಹಕಾರ ಬಹಳ ಮುಖ್ಯ ಇತ್ತು. ಅವ್ರ ನಮಗ ಯಾವಾಗೂ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ನಮ್ ಜೊತೆಗೆ ನಿಂತ ನಮಗ ಎಲ್ಲಾ ಸಹಾಯ ಸಹಕಾರ ಮಾಡಿ ಇವತ್ತ ನಮ್ಮ ಊರಿಗೆ ಸಾಕಷ್ಟು ಕೆಲಸಗಳನ್ನ ತರಾಕ ಅವರ ಸಹಕಾರ ಬಹಳ ಮುಖ್ಯ ಆಗೈತೆ. ಅವ್ರಿಗೂ ಕೂಡ ನಾವು ಅದೇ ರೀತಿ ನಡ್ಕೊಂಡೇವೆ. ಅವರು ನಮ್ಮನ್ನ ಒಂದು ನಂಬಿಕೆ ಇಟ್ಟು ನಮ್ಮನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಅವ್ರ ಬೆಂಬಲವಾಗಿ ನಿಂತು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ರು. ಅವ್ರ ನಂಬಿಕೆ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ನಾವು ಸಾಕಷ್ಟು ಮಾಡಿ ತೋರಿಸಿದ್ದೇವೆ. ಸರಿ ಸರ್. ಸರ್, ನೀವು ಚುನಾವಣೆಗೆ ರಾಜಕಾರಣಕ್ಕೆ ಬರ್ಲಿಕ್ಕೆ ನಿಮ್ ಕಾರಣ ಸರ್? ನಾವು ಸಮಾಜಮುಖಿಯಾಗಿ ಸಮಾಜ ಸೇವಕರಾಗಿ ಸಾಕಷ್ಟು ಕೆಲಸ ಮಾಡ್ತೇವೆ. ನಮ್ಮದೇ ಒಂದು ತಂಡ ಕಟ್ಕೊಂಡ ಸಮಾಜದಲ್ಲಿ ಇರ್ತಕ್ಕಂಥ ಪಿಡುಗುಗಳ ವಿರುದ್ಧ ಆಗಿರ್ಲಿ ಅಥವಾ ಶೋಷಿತರ ವಿರುದ್ಧ, ಆಮೇಲೆ ಬಡವರ ಪರವಾಗಿ, ಈ ರೈತರ ಹಲವಾರು ಸಮಸ್ಯೆಗಳನ್ನ ಅವರ ಎದುರುಗಡೆ ಏನು ಅನ್ಯಾಯ ಆಗ್ತಿದ್ವಲ್ಲ ಇವಕ್ಕೂ ವಿರುದ್ಧ ಒಂದು ಸಂಘಟನೆ ಕಟ್ಕೊಂಡ ಸಾಕಷ್ಟು ಬೈಲಹೊಂಗಲ ತಾಲೂಕಿನೊಳಗ ಕೆಲಸ ಮಾಡ್ತಿದ್ವಿ. ಮತ್ತೆ ರಾಜಕಾರಣಿಗಳ ಒಂದು ಟಚ್ನೊಳಗೂ ಇದ್ವಿ ನಾವು. ಆಮೇಲೆ ಗ್ರಾಮೀಣ ಪ್ರದೇಶದೊಳಗ ಆಗುವ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಮಾಡ್ತಿದ್ವಿ. ಅದರಿಂದ ಜನ ನಮಗ ಬೆಂಬಲವಾಗಿ ನಿಂತರು. ಚುನಾವಣೆ ನಿಲ್ಲಬೇಕು, ನಿಮ್ಮಂತ ಎಜುಕೇಟೆಡ್ ಜನ ಬರಬೇಕು. ಸರಿ, ಎಜುಕೇಟೆಡ್ ಚುನಾವಣೆ ಒಳಗಿದ್ದ ಗ್ರಾಮೀಣ ಪ್ರದೇಶಗಳ ಸದಸ್ಯರಾದ್ರ ನಿಮ್ಗ ಇಲ್ಲಿ ಊರ್ ಡೆವಲಪ್ಮೆಂಟ್ ಆಗ್ತದೆ ಅನ್ನೋ ಒಂದು ಅಭಿಪ್ರಾಯ ನಮಗ್ ಚುನಾವಣೆಗೆ ನಿಲ್ಲಿಸ ಜನರ ಬೆಂಬಲದಿಂದ್ರನೇ ನಾವು ರಾಜಕೀಯಕ್ಕೆ ಪ್ರವೇಶ ಮಾಡಿ. ಸರಿ ಸರ್, ಮತ್ತೆ ಈ ಚುನಾವಣೆಯಲ್ಲಿ ನೀವು ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಸರ್ ಪ್ರವೇಶವಾದ್ರಿ ಸರ್?
ಅದೇ ಹೇಳಿಲ್ಲಲ್ರಿ ನಿಮ್ಗ ಇವಾಗ ಜನರ ನಮ್ಮನ್ನ ಬೆಂಬಲವಾಗಿ ನಿಂತ ಅವರೇ ನಮ್ಗ್ ಚುನಾವಣೆ ನಿಲ್ಲಾಕ ಎಲ್ಲಾ ಸ್ಫೂರ್ತಿ ಕೊಟ್ರು, ಅವರ ಬೆಂಬಲವಾಗಿ ನಿಂತರು. ಸರಿ ನೀವು ಚುನಾವಣೆಗೆ ಬನ್ನಿ, ಚುನಾವಣೆ ಮಾಡ್ರಿ, ನಿಮ್ಮನ್ನ ನಾವು ಆರಿಸ್ತರ್ತೇವೆ, ಈ ಊರ ಅಭಿವೃದ್ಧಿಗಾಗಿ ನೀವು ಸಾಕಷ್ಟು ಕೆಲಸ ಮಾಡ್ತೀರಿ, ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡ್ ಬಂದಿರಿ. ಆದ್ರಿಂದ ಚುನಾವಣೆ ನಿಮ್ಗೊಂದು ಅಧಿಕಾರ ನಿಮ್ ಕೈಯಾಗಿದ್ರ ಇರ್ತಕ್ಕಂತ ಭ್ರಷ್ಟಾಚಾರ ಅದು ಇದು ಏನ್ ಕೆಲವೊಂದಷ್ಟು ಕೆಲಸ ಆಗ್ತಿದ್ವಲ್ಲ ಅವನ್ನೆಲ್ಲ ತಡೆ ಹಿಡಿಯುವಂತ ಕೆಲಸ ನಿಮ್ಮಿಂದ ಆಕೇತ ಅನ್ನೋ ಉದ್ದೇಶಲೇ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಸರಿ ಸರ್, ಸರಿ ಸರ್, ತಮ್ಮ ಒಂದು ಪಾತ್ರ ಶಿಕ್ಷಣ ಮಕ್ಕಳ ಅಭಿವೃದ್ಧಿಯಲ್ಲಿ ಕುಡಿಯುವ ನೀರು ಆಗಿರ್ಬೋದು ಸರ್, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಅಂಗನವಾಡಿ ಕೇಂದ್ರ ಆಗಿರ್ಬೋದು ಮತ್ತು ಹೈಸ್ಕೂಲ್ ಆಗಿರ್ಬೋದು ಸರ್, ಇದರಲ್ಲಿ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ನೋಡ್ರಿ ನಮ್ಮ ಗ್ರಾಮದೊಳಗ ಹೈಸ್ಕೂಲ್ ಒಳಗ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವಿ. ಕುಡಿಯೋ ನೀರಿಗೆ ಹೊಸ ಬೋರ ಹೊಡಿಸಿದ್ವಿ. ಆಮೇಲೆ ಪೇವರ್ಸ್ ಜೋಡಿಸಿ ಮಕ್ಕಳಿಗೆ ಗ್ರೌಂಡ್ ಒಳಗ ಆಮೇಲೆ ಟ್ರ್ಯಾಕ್ ವ್ಯವಸ್ಥೆ ಮಾಡಿದ್ವಿ. ಮಕ್ಕಳಿಗೆ ಒಂದು ಆಟ ಆಡೋ ಗ್ರೌಂಡ್ ಸರಿಯಾದ ರೀತಿ ಇದಿರಕ್ಕಿಲ್ಲ, ಅದ ಲೆವೆಲಿಂಗ್ ಇರಕ್ಕಿಲ್ಲ. ಅದನ್ನೆಲ್ಲ ನಾವು ನಮ್ಮ NRG ಯೋಜನೆ ಒಳಗ ಅನುದಾನ ಇಟ್ಕೊಂಡ ಕೆಲಸ ಮಾಡಿದ್ವಿ. ಆಮೇಲೆ ಕಟ್ಟಡಗಳಿಗೆ ಸರಿಯಾಗಿ ಕಿಟಕಿ ಬಾಗಿಲ ವ್ಯವಸ್ಥೆ ಇರಕ್ಕಿಲ್ಲ, ಅವನ್ನೆಲ್ಲ ಕೂಡ ನಾವು ನಮ್ಮ 15ನೇ ಹಣಕಾಸು ಆಗಿರ್ಬೋದು, NRG ಯೋಜನೆ ಒಳಗೆ ಯಾವ ವಿಭಾಗದೊಳಗೆ ಅನುದಾನ ತರಕ್ ಸಾಧ್ಯ ಇಲ್ಲ ಆ ಎಲ್ಲಾ ವಿಭಾಗದಿಂದ ಅನುದಾನ ಹಾಕಿ ಒಂದು ಸ್ಕೂಲ್ ಆಗಿರ್ಬೋದು, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಎರಡು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಎರಡು ಕಡೆ ಕೆಲಸ ಮಾಡಿದ್ವಿ. ಸರಿ ಸರ್, ಸರ್ ಇವಾಗ ರಾಜ್ಯ ಸರ್ಕಾರ ಒಂದು ಗ್ರಾಮ ಒಂದು ಚಿಹ್ನೆ ಇದ್ರ ಬಗ್ಗೆ ಆದೇಶವನ್ನು ಮಾಡಿದೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಇದು ಗ್ರಾಮೀಣ ಪ್ರದೇಶದೊಳಗ ಒಂದು ಚಿಹ್ನೆ ಅಥವಾ ಪಕ್ಷದ ಚಿಹ್ನೆ ಮುಖಾಂತರ ಚುನಾವಣೆ ಮಾಡೋದ್ರಿಂದ ಸಾಕಷ್ಟ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಯಾಕಂದ್ರ ಈ ಮೊದ್ಲಿಂತ್ರನು ಪಕ್ಷದ ಚಿಹ್ನೆ ಇರಂಗಿಲ್ಲ. ಹಿಂದೆ ಚುನಾವಣೆ ಮಾಡಿದೀವಿ, ಚುನಾವಣೆ ಆದ್ಮೇಲೆ ಅಂದ್ರ ಒಬ್ಬ ವ್ಯಕ್ತಿಯ ಶಕ್ತಿಯಲ್ಲಿ ಗುರುತಿಸಕ್ ಸಾಧ್ಯ ಐತಿ. ವೈಯಕ್ತಿಕ ಚಿಹ್ನೆ ಇದ್ರ ಆದ ಪಕ್ಷದ ಚಿಹ್ನೆ ಆದ್ರ ಕಾರ್ಯಕರ್ತರ ಬೆಂಬಲ ಎಷ್ಟ ಯಾವ ಕಡೆ ಜಾಸ್ತಿ ಒಲವು ಇರ್ತದಲ್ಲ ಅತ್ತ ಚುನಾವಣೆ ಪ್ರತಿನಿಧಿಗಳು ಆಯ್ಕೆ ಆಗೋ ಸಾಧ್ಯತೆ. ಆ ವ್ಯಕ್ತಿ ಕೆಲಸ ಮಾಡ್ತಾನೋ ಬಿಡ್ತಾನೋ ಸೆಕೆಂಡರಿ, ಬಟ್ ರಾಜಕಾರಣಿಗಳ ಬೆಂಬಲವಾಗಿ ಏನ್ ಬಕೆಟ್ ಹಿಡಿದು ಕೆಲಸ ಮಾಡ್ತಿರ್ತಾರ ಅಂತವ್ರಿಗೆ ಟಿಕೆಟ್ ಸಿಗ್ತಾವ. ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಚುನಾವಣೆ ನಿಲ್ತಾರ, ಮತ್ತೆ ಏನ್ ಕಾರ್ಯಕರ್ತರ ಪಡೆ ಇರ್ತೈತಿ, ಅವ್ರ ಬೆಂಬಲವಾಗಿ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಆರಿಸ್ತಾರಂತ ಕೆಲಸ ಆಕೈತಿ. ಅವ್ರ ಮುಂದ್ ಕೆಲಸ ಮಾಡ್ತಾರೋ ಬಿಡ್ತಾರೋ ಅದ ಏನ್ ಯಾರು ಗೊತ್ತಾಗಲ್ಲ. ಸರಿ, ಸೊ ಇದೇನಕ್ಕೈತಿ, ವೈಯಕ್ತಿಕ ಯಾವ್ದೋ ಒಂದು ಪ್ರೈವೇಟ್ ಚಿಹ್ನೆಗಳನ್ನ ತಗೊಂಡ್ ಏನ್ ಚುನಾವಣೆ ಮಾಡೋದ್ರಿಂದ ಆ ವ್ಯಕ್ತಿಯ ಜನ ಬೆಂಬಲ ಎಷ್ಟೈತೆ ಅನ್ನೋದು ಆ ಗ್ರಾಮದೊಳಗ ಆ ವಾರ್ಡ್ನೊಳಗ ಎಷ್ಟು ಜನ ಬೆಂಬಲವಾಗಿದಾರ ಅನ್ನೋದು ಒಂದ್ ಅಂಕಿ ಅಂಶ ಸಿಗ್ತೈತಿ. ಸೊ ಅದರಿಂದ ನಮ್ಗ ಒಂದು ಗ್ರಾಮ ಒಂದು ಚಿಹ್ನೆ ಇದೇನಿಲ್ಲ, ಪಕ್ಷದ ಚಿಹ್ನೆಯನ್ನು ಹೊರತುಪಡಿಸಿ ಚುನಾವಣೆ ಆಗ್ಬೇಕು ಅಂತ ನಮ್ಮ ಉದ್ದೇಶ. ಸರಿ ಸರ್, ಸರ್ ತಮ್ಮ ಅವಧಿಯಲ್ಲಿ ಬಿಜೆಪಿ ಅಧಿಕಾರ ಕೂಡ ಇತ್ತು, ಆದ ನಂತರ ಕಾಂಗ್ರೆಸ್ ಅಧಿಕಾರ ಕೂಡ ಇತ್ತು ಸರ್. ಆ ಬಿಜೆಪಿ ಅಧಿಕಾರ ಇದ್ದಾಗ ಕೂಡ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಮತ್ತು ಕಾಂಗ್ರೆಸ್ ಅಧಿಕಾರ ಕೂಡ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಸರ್? ಬಿಜೆಪಿ ಅಧಿಕಾರ ಇದ್ದಾಗೂ ಡೆವಲಪ್ಮೆಂಟ್ ಆಗಿದಾವ್ರಿ, ಕಾಂಗ್ರೆಸ್ ಅಧಿಕಾರ ಇದ್ದಾಗೂ ಡೆವಲಪ್ಮೆಂಟ್ ಆಗ್ಯಾವ. ಆದ್ರ ಇತ್ತೀಚೆಗೆ ಕೆಲವೊಂದಷ್ಟ ಅನುದಾನ ಬಿಡುಗಡೆ ಮಾಡುವ ಸಮಯಗಳು ಸಾಕಷ್ಟು ಡಿಲೇ ಆಗತ್ತೆ. ಸರಿ, ಮೊದಲೇನಿತ್ತು ಜಲ್ದಿ ಅನುದಾನ ಬಿಡುಗಡೆ ಆಗ್ತಿತ್ತು, ಬಟ್ ಈಗ ಏನಾಗತ್ತೈತಿ ಸ್ವಲ್ಪ ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಬಿಡುಗಡೆ ಒಳಗೆ ಸ್ವಲ್ಪ ಡಿಲೇ ಆಗೋ ಸಾಧ್ಯ ಆಗ್ಯಾವ್ರಿ. ಅವ್ನ ಕೊರತೆ ಉಂಟಾಗ್ತಿದೆ. ಸರಿ ಸರ್, ಸರ್ ಮುಂಬರುವ ಚುನಾವಣೆಯಲ್ಲಿ ತಮ್ಮ ಧರ್ಮಪತ್ನಿ ಆದಂತವರಿಗೆ ಜನಗಳ ಬೆಂಬಲ ಮತ್ತು ಪ್ರೋತ್ಸಾಹ ಒತ್ತಾಯದಿಂದ ಜನಗಳ ಬೇಡಿಕೆ ಇದೆ ಸರ್, ಮುಂಬರುವ ಚುನಾವಣೆ ಕೂಡ ತಾವು ಭಾಗವಹಿಸಬೇಕು ಅಂತ. ತಮ್ಮ ಅಭಿಪ್ರಾಯ ಏನಿದೆ ಸರ್? ಮುಂಬರುವ ಚುನಾವಣೆ ಭಾಗಿಯಾಗ್ತೀರಾ ಅಥವಾ ಬೇರೆ ಒಂದು ಅವಕಾಶ ಮಾಡ್ಕೊಡ್ತೀರಾ ಸರ್? ಇದನ್ನ ನೋಡ್ರಿ, ಈಗ ನಾವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋ ವಿಚಾರದೊಳಗ್ರಿ ಮತ್ತೊಬ್ರು ಆಯ್ಕೆ ಆಗ್ಬೇಕು. ಮುಂದಿನ ನಮ್ಮ ಚುನಾವಣೆ ನಾವು ಬೇರೆ ಒಂದ್ ಸ್ಟೆಪ್ ತಗೋಬೇಕಂತ ನಮ್ದು ವಿಚಾರ ಐತಿ. ಗ್ರಾಮ ಪಂಚಾಯತಿ ಬಿಟ್ಟು ನಾವು ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ ಚುನಾವಣೆ ಮಾಡ್ಬೇಕನ್ನೋ ಉದ್ದೇಶ ನಮ್ದೈತಿ. ಗ್ರಾಮೀಣ ಪ್ರದೇಶದೊಳಗೆ ಇನ್ನೂ ಮತ್ತ ಎಜುಕೇಟೆಡ್ ಜನ ಅದಾರ, ಅವ್ರಿಗೂ ಒಂದೊಂದು ಅವಕಾಶ ಸಿಗ್ಬೇಕು ಅನ್ನೋ ಉದ್ದೇಶಲೆ ಅವ್ರಿಗೆ ತಮ್ಮ ಒಂದು ಅಭಿಪ್ರಾಯ ಇದೆ ಸರ್. ಸರಿ ಸರ್, ಕೊನೆಯ ಒಂದು ಪ್ರಶ್ನೆ ಸರ್, ತಮ್ಮನ್ನ ಆರಿಸಿಕೊಂಡಂತಹ ಜನಪ್ರೇಮಿಗಳಿಗೆ ನಿಮ್ಮ ಹೃದಯ ಮಾತು ಹೇಳಿಕೆ ಇಷ್ಟಪಡ್ತೀರಾ? ನಮ್ಮನ್ನ ಆಯ್ಕೆ ಮಾಡಿದ ಕಳಿಸಿದ ಜನರಿಗೆ ನಾವು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇದೇ ರೀತಿ ಮುಂದಿನ ದಿನಗಳೊಳಗ ಎಲ್ಲಾ ಎಜುಕೇಟೆಡ್ ಒಬ್ಬ ವಿದ್ಯಾವಂತ ಸಮಾಜ ಸೇವಕ
ಸ್ವಲ್ಪ ಭ್ರಷ್ಟಾಚಾರ ಮುಕ್ತ ಇರ್ತಕ್ಕಂಥ ವ್ಯಕ್ತಿಗಳು ಚುನಾವಣೆಗೆ ಆಯ್ಕೆ ಆಗ್ಬೇಕು. ಆ ರೀತಿ ಎಲ್ಲಾ ಜನಸಾಮಾನ್ಯರು ಅವ್ರನ್ನ ಆಯ್ಕೆ ಮಾಡಿ ಕಳ್ಸುವಂತ ಕೆಲಸ ಆಗ್ಬೇಕು. ಆಮೇಲೆ ಮುಂದಿನ ದಿನಗಳೊಳಗ ಗ್ರಾಮ ಅಭಿವೃದ್ಧಿ ಆಗ್ಬೇಕಂದ್ರ ಎಲ್ಲಾ ಜನಸಾಮಾನ್ಯರ ಸಹಕಾರ ತುಂಬಾ ಮುಖ್ಯ ಐತೆ. ಜನಸಾಮಾನ್ಯರ ಸಹಕಾರದಿಂದನೇ ಚುನಾವಣೆ ಪ್ರತಿನಿಧಿಗಳು ಕೆಲಸ ಮಾಡಿ ಈ ಊರ ಅಭಿವೃದ್ಧಿಗಳು ಆಗ್ತಾವ ಅಂತ ಹೇಳಕ್ ಇಷ್ಟಪಡ್ತೇನೆ. ಸರಿ ಸರ್, ಇಲ್ಲಿವರೆಗೂ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಧನ್ಯವಾದ.